ಹಾವೇರಿಯಲ್ಲಿ ಮಗನಿಗೆ ಟಿಕೆಟ್ಗೋಸ್ಕರ ಈಶ್ವರಪ್ಪ ಒತ್ತಡವನ್ನ ಹೇರ್ತಾ ಇದ್ದಾರೆ. ಒಂದು ವೇಳೆ ಟಿಕೆಟ್ ಸಿಗದೆ ಹೋದರೆ ಬಂಡಾಯ ಸ್ಪರ್ಧೆಯ ಸುಳಿವು ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆಯ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಈಶ್ವರಪ್ಪ. ಹಾಗಾದ್ರೆ ಹಾವೇರಿಯಲ್ಲಿ ಮಗನಿಗೆ ಟಿಕೆಟ್ ಸಿಗದೆ ಹೋದ್ರೆ ಬಂಡಾಯ ಸ್ಪರ್ಧೆ ಆಗತ್ತಾ? ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆಯ ಬಗ್ಗೆ ಮಾತನಾಡಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ. ನನ್ನ ಬೆಂಬಲಿಗರು ನನ್ನ ಬಂಡಾಯ ಸ್ಪರ್ಧೆಗೆ ಒತ್ತಡ ಹೇರುತ್ತಿದ್ದಾರೆ. ನಾಡಿದ್ದು ನನ್ನ ಬೆಂಬಲಿಗರು ಸಭೆ ಕರೆದಿದ್ದಾರೆ. ಬೆಂಬಲಿಗರ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ. 4 ಗೋಡೆ ಮಧ್ಯೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳೋದು ಬಿಜೆಪಿಯ ಸಂಪ್ರದಾಯ. ದೆಹಲಿಯಲ್ಲಿ ಏನಾಗಿದೆ ಏನ್ ಬಿಟ್ಟಿದೆ ಅಂತ ಕಾದ್ ನೋಡ್ಬೇಕು. ಬಂಡಾಯ ಸ್ಪರ್ಧೆಯ ಬಗ್ಗೆ ಚರ್ಚೆ ಆಗಿರೋದು ಹೌದು ಅಂತ ಹೇಳ್ತಾರೆ ಈಶ್ವರಪ್ಪ. ನನ್ನನ್ನ ನಾನು ಬಲಿಪಶು ಅಂತ ಅಂದುಕೊಂಡಿದ್ದು ಸುಳ್ಳಲ್ಲ. ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಬೇಡ ಎಂದಾಗ ನಾನು ಒಪ್ಪಿಕೊಂಡಿದ್ದೆ. ನಾನು MP ಆಗಬೇಕು ಎಂಬುದಷ್ಟೇ ಅಲ್ಲ, ಈ ಪಕ್ಷ ಉಳಿಯಬೇಕು. ಎಲ್ಲ ಹಿತೈಷಿಗಳು ನಿಮಗೆ ಅನ್ಯಾಯವಾಗಿದೆ ಅಂತ ಫೋನ್ ಮಾಡ್ತಾ ಇದ್ದಾರೆ. ಎಲ್ಲರ ಜೊತೆ ಚರ್ಚೆ ಮಾಡಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಅಂತ ಮಾಜಿ ಸಚಿವ ಈಶ್ವರಪ್ಪ ಹೇಳ್ತಾರೆ. ನನ್ನ ಬೆಂಬಲಿಗರು ನಿಜಕ್ಕೂ ನನಗೆ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಇದನ್ನು ಹೇಳ್ತಾ ಇದ್ದಾರೆ. ಇದರಾಗೆ ಏನು ಅನುಮಾನ ಇಲ್ಲ. ಭಾಳ ಒತ್ತಾಯ ಮಾಡಿ ನಾಳೆ ನಾಡಿದ್ದು ಶುಕ್ರವಾರ ಒಂದು ಸಭೆನೂ ಸೇರಿಸ್ತಾ ಇದ್ದಾರೆ ಬಣಜಾರ್ ಕಲ್ಯಾಣ ಮಂದಿರದಲ್ಲಿ ಸಂಜೆ 5 ಗಂಟೆಗೆ. ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲರ ಅಭಿಪ್ರಾಯನೂ ಕೇಳ್ತೀನಿ. ಏನು ತೀರ್ಮಾನ ತಗೋಬೇಕು ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ನನ್ನ ಬೆಂಬಲಿಗರು ನಿಜಕ್ಕೂ ನನಗೆ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಇದನ್ನು ಹೇಳ್ತಾ ಇದ್ದಾರೆ. ಇದರಾಗೆ ಏನು ಅನುಮಾನ ಇಲ್ಲ. ಭಾಳ ಒತ್ತಾಯ ಮಾಡಿ ನಾಳೆ ನಾಡಿದ್ದು ಶುಕ್ರವಾರ ಒಂದು ಸಭೆನೂ ಸೇರಿಸ್ತಾ ಇದ್ದಾರೆ ಬಣಜಾರ್ ಕಲ್ಯಾಣ ಮಂದಿರದಲ್ಲಿ ಸಂಜೆ 5 ಗಂಟೆಗೆ. ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲರ ಅಭಿಪ್ರಾಯನೂ ಕೇಳ್ತೀನಿ. ಏನು ತೀರ್ಮಾನ ತಗೋಬೇಕು ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ಇದು ನನ್ನ ರಾಜಕೀಯ ಭವಿಷ್ಯ, ಕರ್ನಾಟಕ ರಾಜ್ಯದ ರಾಜಕೀಯ ಭವಿಷ್ಯ. ಇಡೀ ರಾಜ್ಯದ ಹಿಂದುಳಿದ ವರ್ಗದವರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ನನ್ನ ಪಕ್ಷದ ಹಿತೈಷಿಗಳು ಈ ಪಕ್ಷ ಸರಿಯಾಗಿ ಹೋಗಬೇಕು ಅನ್ನೋಂಥ ಅಪೇಕ್ಷೆ ಪಟ್ಟಿರೋ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರೆ. ನೀವೇನು ಮಾಡಬೇಕು, ಏನು ಕ್ರಮ ತಗೋತೀರಿ ಅನ್ನೋದು ಹೇಳ್ತಾ ಇದ್ದಾರೆ. ನಾನು ಕಾದು ನೋಡ್ತಾ ಇದ್ದೀನಿ. ಎಲ್ಲ ಹಿರಿಯ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈ ಪಕ್ಷ ಉಳಿಬೇಕು. ನಾನು MP ಆಗಬೇಕು ಅಷ್ಟೇ ಅಲ್ಲ ನನ್ನ ಆಸೆ. ಭವಿಷ್ಯದಲ್ಲಿ ಈ ಪಕ್ಷಕ್ಕೆ ಸರಿಯಾದ ಭವಿಷ್ಯ ಇರಬೇಕು. ಈ ದಿಕ್ಕಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನಗಳು ತಗೋತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಮಾಜಿ ಸಚಿವ ಈಶ್ವರಪ್ಪನವರ ಮಾತನ್ನ ಕೇಳ್ತಾ ಇದ್ದೀವಿ. ಒಂದು ರೀತಿ ಬಂಡಾಯ ಸ್ಪರ್ಧೆಯ ಸುಳಿವನ್ನ ಕೊಡ್ತಾ ಇದ್ದಾರೆ. ಈ ಮುಖಾಂತರ ಹೈಕಮಾಂಡ್ಗೆ ಪರೋಕ್ಷವಾಗಿ ಎಚ್ಚರಿಕೆ ಕೊಡುವಂತಹ ಪ್ರಯತ್ನನಾ ಇದು? ವೀಣಾ, ಕೇವಲ ಬಿಜೆಪಿ ಹೈಕಮಾಂಡ್ಗೆ ತಮಗೆ ಅನಿಸಿದ್ದನ್ನು ಪರೋಕ್ಷವಾಗಿ ಹೇಳುವ ವಿಷಯ ಅಷ್ಟೇ ಅಲ್ಲ, ರಾಜ್ಯದ ಬಿಜೆಪಿಯ ನಾಯಕರಿಗೆ ಇದೊಂದು ರೀತಿಯಲ್ಲಿ ಎಚ್ಚರಿಕೆ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ಈಶ್ವರಪ್ಪನವರ ಈ ಎಚ್ಚರಿಕೆ ಸಂದೇಶವನ್ನು ರಾಜ್ಯದ ಬಿಜೆಪಿ ನಾಯಕರು ಗಂಭೀರವಾಗಿ ಪರಿಗಣಿಸದೆ ಹೋದಲ್ಲಿ ಕಳೆದ ವಿಧಾನಸಭೆಯಲ್ಲಿ ಆಗಿರತಕ್ಕಂಥ ವ್ಯತ್ಯಾಸಗಳೇನಿದೆ ಈ ಬಾರಿ ಲೋಕಸಭೆಯ ಚುನಾವಣೆ ವೇಳೆ ಕೂಡ ಮರಿಕಳಿಸುತ್ತೆ ಅನ್ನೋದನ್ನು ಈಶ್ವರಪ್ಪನವರು ನೇರವಾಗಿ ಸ್ಪಷ್ಟ ನುಡಿಯಲ್ಲಿ ಈಗ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಕೇವಲ ಇಲ್ಲಿ ನನ್ನ ರಾಜಕೀಯ ಭವಿಷ್ಯ ಅಷ್ಟೇ ಅಲ್ಲ, ಕರ್ನಾಟಕದ ಬಿಜೆಪಿಯ ರಾಜಕೀಯ ಭವಿಷ್ಯ ಕೂಡ ಅಡಗಿದೆ ಅನ್ನೋದನ್ನು ಈಶ್ವರಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅವರ ಹಿತೈಷಿಗಳು ಫೋನ್ ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗದ ನಾಯಕರಿಗೆ ಅನ್ಯಾಯ ಆಗ್ತಾ ಇದೆ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬೇರೆಯವರಿಗೊಂದು ನ್ಯಾಯ ನಿಮಗೊಂದು ನ್ಯಾಯನ ಅಂತ ಕೇಳ್ತಾ ಇದ್ದಾರೆ. ಬಿಜೆಪಿಲಿ ನೀವು ಹಿರಿಯ ನಾಯಕರು, ಆದರೆ ನಿಮಗೆ ಅನ್ಯಾಯ ಆದರೆ ಹೇಗೆ? ಈ ಎಲ್ಲ ರೀತಿಯ ಪ್ರಶ್ನೆಗಳು ನನಗೆ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಉತ್ತರ ಕೊಡ್ತಾ ಇದ್ದೀನಿ. ನಾಡಿದ್ದು ಏನು ಶುಕ್ರವಾರ ಸಂಜೆ ಶಿವಮೊಗ್ಗದ ಬಂಜಾರ ಭವನದಲ್ಲಿ ಹಿತೈಷಿಗಳು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹಾಗೂ ಎಲ್ಲರೂ ಏನು ಸಭೆ ಕರೆದಿದ್ದಾರೆ ರಾಷ್ಟ್ರಭಕ್ತರ ಬಳಗ ಹೆಸರಿನಲ್ಲಿ, ಆ ಸಭೆಯಲ್ಲಿ ನಾನು ಪಾಲ್ಗೊಳ್ತೀನಿ. ಅವರೆಲ್ಲರ ಅಭಿಪ್ರಾಯವನ್ನು ಕೇಳ್ತೀನಿ. ಆ ನಂತರ ಒಂದು ತೀರ್ಮಾನವನ್ನು ಕೈಗೊಳ್ತೀನಿ. ಅಂದರೆ
ಈಶ್ವರಪ್ಪನವರು ಸ್ಪಷ್ಟವಾಗಿ ಇಷ್ಟು ಕಠೋರವಾಗಿ ಕಠಿಣವಾದ ಮಾತುಗಳಲ್ಲಿ ಯಾವತ್ತೂ ಕೂಡ ಹೇಳಿರಲಿಲ್ಲ. BJPಯ ತತ್ವ ಸಿದ್ಧಾಂತ ಹಾಗೂ ಪಕ್ಷ ನನಗೆ ತಾಯಿ ಸಮಾನ ಎಂದೆಲ್ಲ ತಮ್ಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮಗೆ ಟಿಕೆಟನ್ನು ನಿರಾಕರಣೆ ಮಾಡಿದ ಸಂದರ್ಭದಲ್ಲೂ ಕಾರ್ಯಕರ್ತರನ್ನು ಸಮಾಧಾನಪಡಿಸಿದ್ರು, ಹಿತೈಷಿಗಳನ್ನು ಸಮಾಧಾನಪಡಿಸಿದ್ರು. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು BJPಯ ಕಾರ್ಯಕರ್ತ ಚನ್ನಬಸಪ್ಪನವರನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸುವುದಕ್ಕೆ ಕೆಲಸ ಮಾಡಿದರು. ಆದರೆ ಈ ಬಾರಿ ಅದು ಮರುಕಳಿಸಿದ್ದಿಲ್ಲ ಅನ್ನೋದನ್ನು ಕೂಡ ನೇರವಾಗಿ ಹೇಳ್ತಾ ಇದ್ದಾರೆ. ಯಾಕಂದರೆ ಈಗ ಆಗಲೇ ಎಲ್ಲ ರಾಜಕೀಯ ನಾಯಕರು ತಮ್ಮ ಜೊತೆಗೆ ಇರ್ತಕ್ಕಂಥ ಅಂದರೆ ತಾವು ಪಕ್ಷ ಕಟ್ಟಿದ ಹಿರಿಯರಲ್ಲಿ ತಮ್ಮ ಜೊತೆಗೆ ಇರ್ತಕ್ಕಂಥ ಹಲವು ನಾಯಕರು ತಮ್ಮ ಮಕ್ಕಳ ಭವಿಷ್ಯವನ್ನು, ರಾಜಕೀಯ ಭವಿಷ್ಯವನ್ನು ಕಂಡುಕೊಂಡಿದ್ದಾರೆ. ನನ್ನ ಮಗನಿಗೆ ಯಾಕೆ ಈ ರೀತಿ ಅನ್ಯಾಯ ಆಗ್ತಿದೆ ಅನ್ನೋ ಒಂದು ನೋವು ಅವರಲ್ಲಿ ಕಾಡ್ತಾ ಇದೆ. ಅವರಿಗಷ್ಟೇ ಅಲ್ಲ, ಅವರನ್ನು ಬೆಂಬಲಿಸುವ ಎಲ್ಲರಲ್ಲೂ ಕೂಡ ಈ ನೋವು ಕಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಸ್ಪರ್ಧೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಬಂಡಾಯ ಸ್ಪರ್ಧೆಯ ಬಗ್ಗೆ ಈಗಾಗಲೇ ಸುಳಿವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಅವರು ಹೇಳ್ತಿರೋದು ನೇರವಾಗಿ, ನಾನು ಸಂಸದನಾಗಿ ಆಯ್ಕೆ ಆಗೋದು ನನ್ನ ಉದ್ದೇಶ ಅಲ್ಲ. ಏನು ವಿಧಾನಸಭಾ ಚುನಾವಣೆಗಳಲ್ಲಿ ಪಕ್ಷದಲ್ಲಿ ಹಲವು ವ್ಯತ್ಯಾಸಗಳಾಗಿ 66 ಸ್ಥಾನಗಳಿಗೆ BJP ಪಕ್ಷ ಇಳಿತು, ಕುಸಿಯಿತು. ಅದು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಆಗಬಾರ್ದು. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ರಾಜೇಶ್ ಶಿವಮೊಗ್ಗ ಹಾಗೂ ಹಾವೇರಿ ಈ ಎರಡು ಕ್ಷೇತ್ರದ ಬಗ್ಗೆ ಅವರ ಡಿಮಾಂಡ್ ಇಂಡೈರೆಕ್ಟ್ಲಿ ಖಂಡಿತವಾಗಿಯೂ ಕೂಡ ಅವರು ನೇರವಾಗಿ ಹೇಳಿದ್ದಾರೆ. ಮಾಜಿ CM BS ಯಡಿಯೂರಪ್ಪನವರು ಅವರ ಬಳಿ ನಾವು ಹೋದಾಗ ಖಂಡಿತ ನಮಗೆ 6-7 ತಿಂಗಳ ಹಿಂದೆನೇ ಹೇಳಿದರು, ಮಾತು ಕೂಡ ಕೊಟ್ಟಿದ್ದರು, ನಿನ್ನ ಮಗನಿಗೆ ಹಾವೇರಿ ಟಿಕೆಟನ್ನು ಕೊಡಿಸ್ತೀನಿ ಹಾಗೂ ಚುನಾವಣಾ ಪ್ರಚಾರ ಮಾಡಿ ಅವರನ್ನು ನಾನು ಗೆಲ್ಲಿಸ್ತೀನಿ ಅನ್ನೋ ಮಾತನ್ನು ಹೇಳಿದರು. ಅವರು ತಮ್ಮ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋದು ಅವರ ಒಂದು ಡಿಮ್ಯಾಂಡ್, ಪ್ರಮುಖವಾಗಿ ಡಿಮ್ಯಾಂಡು. ಆ ಡಿಮ್ಯಾಂಡ್ ಪ್ರಕಾರ ಅವರು ಮಾತು ಕೊಟ್ಟಿದ್ದನ್ನು ಉಳಿಸ್ಕೋಬೇಕು, ಆ ವಿಶ್ವಾಸ ನನಗಿದೆ, ಹಾಗಾಗಿ ನನ್ನ ಮಗನಿಗೆ ಹಾವೇರಿ ಟಿಕೆಟ್ ಸಿಗುತ್ತೆ ಅಂತ. ಒಂದು ವೇಳೆ ಅವರ ಮಗನಿಗೆ ಹಾವೇರಿ ಟಿಕೆಟ್ ಕನ್ಫರ್ಮ್ ಆದರೆ ಖಂಡಿತವಾಗಿಯೂ ಈಶ್ವರಪ್ಪನವರ ಈ ರೀತಿಯ ಬಂಡಾಯದ ಧ್ವನಿ ಮೇಲೇಳೆ ಬರೋದಿಲ್ಲ. ಯಾಕಂದರೆ ಮಗನ ಒಂದು ಚುನಾವಣಾ ಪ್ರಚಾರಕ್ಕಾಗಿ ಅವರು ಅಲ್ಲಿಗೆ ಹೋಗಿ ಕೆಲಸ ಮಾಡಬೇಕಾದ ಅನಿವಾರ್ಯ ಇರುತ್ತೆ. ರಾಜ್ಯಾದ್ಯಂತ BJP ಪರವಾಗಿ ಪ್ರವಾಸವನ್ನು ಮಾಡುವಂಥ ಅನಿವಾರ್ಯ ಬರುತ್ತೆ. ಆದರೆ ಈಗ ಟಿಕೆಟೇ ಸಿಗೋದಿಲ್ಲ ಅಂತ ಸಂದರ್ಭಗಳು ಬರ್ತಾ ಇದೆ ಅನ್ನೋ ಮಾತುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಅವರು ತಮ್ಮ ಬಂಡಾಯದ ಬಾವುಟವನ್ನು ಅವರು ನೇರವಾಗಿ ಇಲ್ಲ, ಅವರ ಬೆಂಬಲಿಗರ ಒತ್ತಡ ಹೇರ್ತಾ ಇದ್ದಾರೆ ಅನ್ನೋದ್ರ ಮೂಲಕ ಅವರು ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದಾರೆ. BJPನಲ್ಲಿ ಇದುವರೆಗೂ ಕೂಡ ಹಿಂದುಳಿದ ವರ್ಗದ ನಾಯಕರಿಗೆ ಒಂದು ಟಿಕೆಟನ್ನು ಕೊಡುವಲ್ಲಿ ಅನ್ಯಾಯ ಆಗ್ತಿದೆ ಅನ್ನೋ ಸಂದೇಶವನ್ನು ರಾಜ್ಯಾದ್ಯಂತ ಹೋದರೆ ಕರ್ನಾಟಕದಲ್ಲಿ BJP ಪಕ್ಷಕ್ಕೆ ಎಷ್ಟು ಸಂಕಷ್ಟ ಬಂದು ತಂದೊಡ್ಡುತ್ತೆ ಅನ್ನೋದು ಕೂಡ ಅವರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗೆ ಈ ರೀತಿ ಹಲವು ಜನ ಏನು BJPಯಿಂದ ಟಿಕೆಟ್ ವಂಚಿತರಾಗಿರೋರೆಲ್ಲ ಒಂದು ಕಡೆ ಒಗ್ಗೂಡಿದರೆ ಇಡೀ ರಾಜ್ಯದ BJPಗೆ ಯಾವ ರೀತಿಯ ಹೊಡೆತ ಬೀಳಬಹುದು ಅಂದರೆ ಗೆಲ್ಲುವ ಸಂದರ್ಭ ಇರ್ತಕ್ಕಂಥ BJPಗೆ ಒಂದು ಹಿನ್ನಡೆ ಆಗುವ ಸಂದರ್ಭ ಸೃಷ್ಟಿಯಾಗುವ ಎಲ್ಲ ಸಾಧ್ಯತೆಗಳನ್ನು ಪರೋಕ್ಷವಾಗಿ ಹಾಗೂ ಸ್ಪಷ್ಟ ನುಡಿಯಲ್ಲಿ ಈಶ್ವರಪ್ಪನವರು BJPಯ ರಾಜ್ಯ ನಾಯಕರಿಗೆ ಮತ್ತು ಕೇಂದ್ರದ BJP ವರಿಷ್ಠರಿಗೆ ಈ ಮೂಲಕ ಸಂದೇಶವನ್ನು ನೀಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ನೀವು ಏನು ತೀರ್ಮಾನ ತೆಗೆದುಕೊಳ್ತೀರೋ ಅಥವಾ ಟಿಕೆಟ್ ಘೋಷಣೆ ಮಾಡ್ತೀರೋ ಆ ಸಂದರ್ಭದಲ್ಲಿ ನನ್ನ ಪುತ್ರನ ಒಂದು ಟಿಕೆಟನ್ನು ಪರಿಗಣಿಸದೆ ಹೋದಲ್ಲಿ ಆಗಬಹುದಾದ ಅನಾಹುತಗಳಿಗೆ ನೀವೇ ಜವಾಬ್ದಾರರು ಅನ್ನುವ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರ ಜೊತೆಯಲ್ಲಿ ಏನು BJP ಪಕ್ಷದ CA ಸಿದ್ಧಾಂತ, ನರೇಂದ್ರ ಮೋದಿಯವರ ಸಮಾವೇಶ, ಅವರ ಎಲ್ಲ ವಿಷಯಗಳ ಬಗ್ಗೆ ಅವರು ಹೇಳಿಕೆ ಕೊಟ್ಟರೂ ಕೂಡ ಅವೆಲ್ಲವೂ ಕೂಡ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಏನೇನೆಲ್ಲ ಆಗಬೇಕು ಅನ್ನೋದನ್ನು ಅವರು ಹೇಳಿದ್ದಾರೆ. ಆದರೆ ಪಕ್ಷದ ಈ ಚೌಕಟ್ಟನ್ನು ಮೀರಿ ನಾವು ಕೆಲಸ ಮಾಡಲ್ಲ ಅಂತ ಹೇಳಿ ಈ ಮೊದಲು ಹೇಳ್ತಾ ಇದ್ರು. ಆ ಸಿದ್ಧಾಂತಕ್ಕೆ ನಾನು ಇನ್ನು ಮುಂದೆ ತಲೆಬಾಗುವ ಸಾಧ್ಯತೆಗಳು ಕಡಿಮೆ, ಕ್ಷೀಣಿಸ್ತಾ ಇದೆ. ಅದು ನಿಮ್ಮ ರಾಜ್ಯ ಮತ್ತು ಕೇಂದ್ರದ BJP ನಾಯಕರ ತೀರ್ಮಾನದ ಮೇಲೆ ನಿಂತಿದೆ ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ. ಇದರಲ್ಲಿ ಬೇರೆ ಮಾತೇ ಇಲ್ಲ. ಹಾಗಾಗಿ ಅವರು ಶುಕ್ರವಾರ ನಡೆಯುವ ಸಭೆ ಸಾಕಷ್ಟು ರಾಜಕೀಯವಾಗಿ ಕುತೂಹಲವನ್ನು ಕೆರಳಿಸುತ್ತೆ. ಅವರ ಅಭಿಮಾನಿಗಳು, ಹಿತೈಷಿಗಳು, ಕಾರ್ಯಕರ್ತರು ಹಾಗೂ ಎಲ್ಲರೂ ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾನು ಒಂದು ವೇಳೆ ಬದ್ಧ ಅಂತ ಈಶ್ವರಪ್ಪನವರು ಏನಾದರೂ ತೀರ್ಮಾನ ತೆಗೆದುಕೊಂಡ್ರೆ ಅದು BJPಗೆ ಸಂಕಷ್ಟವನ್ನು ತಂದೊಡ್ಡುವುದರಲ್ಲಿ ಯಾವುದೇ ಸಂದೇಶ ಇಲ್ಲ ಅಂತ ಹೇಳ್ಬೋದು. ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.